ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಟುಡೇ we will discuss another topic, that is screwdriver and its types. Screwdriver ಹಾಗೂ ಅದರ ಬಗೆಗಳು ಅನ್ನ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಮಕ್ಕಳೇ. In this topic we will discuss 8 different types of screwdrivers and their uses. ಯಾವ್ಯಾವ ತರ ಸ್ಕ್ರೂ ಡ್ರೈವರ್ ಇದೆ ಮತ್ತು ಅದರ ಉಪಯೋಗಗಳು, ಮತ್ತೆ how to specify the screwdriver, ಮತ್ತೆ least of precaution to the observed while using a screwdriver. ಸ್ಕ್ರೂ ಡ್ರೈವರ್ ನ ಬಳಸುವಂತ ಸಂದರ್ಭದಲ್ಲಿ ಯಾವ್ಯಾವ ಪ್ರಿಕಾಷನ್ಸ್ ನಾವು ಅಬ್ಸರ್ವ್ ಮಾಡಬೇಕು ಅದನ್ನ ನಾವು ನೋಡ್ತಾ ಹೋಗೋಣ. ಸ್ಕ್ರೂ ಡ್ರೈವರ್ ಇವೆಲ್ಲ ವರ್ಕ್ಶಾಪ್ ನಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಸ್ಕ್ರೂ ಡ್ರೈವರ್ ಅನ್ನ ಬಳಸಿದ್ದೀವಿ. ಸೊ ಟುಡೇ ಇನ್ ದಿಸ್ ಪ್ರೆಸೆಂಟೇಷನ್ we will explaining the screwdriver and how it helps the present day mechanical engineers or technicians with his work. ಪ್ರಸ್ತುತ ನೀವೆಲ್ಲ ಛೋಟಾ ಇಂಜಿನಿಯರ್ಸ್ ಅಂತ ನಾನು ಕರೀತಾ ಇರ್ತೀನಿ. ನೀವು ಛೋಟಾ ಇಂಜಿನಿಯರ್ಸ್, ಬೇಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ನೀವೆಲ್ಲ ಟೆಕ್ನಿಷಿಯನ್ಸ್. ಈ ಸ್ಕ್ರೂ ಡ್ರೈವರ್ ಬಗ್ಗೆ ವಿಷಯಗಳನ್ನ ತಿಳ್ಕೋಬೇಕು. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸ್ಕ್ರೂ ಡ್ರೈವರ್ ನ ಯೂಸ್ ಮಾಡಬೇಕು, ಏನೇನು ಸೇಫ್ಟಿ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಅನದಟ್ಟನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ತರಗತಿಯಲ್ಲಿ ಈ ಸ್ಕ್ರೂ ಡ್ರೈವರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಾಟ್ ಈಸ್ ಸ್ಕ್ರೂ ಡ್ರೈವರ್? ಸ್ಕ್ರೂ ಡ್ರೈವರ್ ಹೆಸರು ಹೇಳ್ತದೆ ನೋಡಿ ಮಕ್ಕಳೇ, ಸ್ಕ್ರೂ ಡ್ರೈವರ್. ಸ್ಕ್ರೂ ನಿಮ್ಗೆ ಗೊತ್ತು, ಡ್ರೈವರ್ ಅಂದ್ರೆ ತಿರುಗಿಸ್ತಕ್ಕಂಥದ್ದು. ಸ್ಕ್ರೂ ಅನ್ನ ತಿರುಗಿಸ್ತಕ್ಕಂಥದ್ದು ಅಂದ್ರೆ ಟೈಟನಿಂಗ್ ಅಂಡ್ ಲೂಸನಿಂಗ್ ಡನ್ ಬೈ ದಿಸ್ ಟೂಲ್. That means screwdriver, it is a tool for driving the screws that consist of a handle or a power tool with metal rod shaped at the tip to fit into the head of a screw. Screwdriver ಅಂದ್ರೆ ಇದು ಸ್ಕ್ರೂ ಅನ್ನ ಡ್ರೈವ್ ಮಾಡತಕ್ಕಂತ ಒಂದು ಸಾಧನ. ಇಟ್ ಕನ್ಸಿಸ್ಟ್ ಆಫ್ ಎ ಹ್ಯಾಂಡಲ್. ಇದಕ್ಕೆ ಹ್ಯಾಂಡಲ್ ಇರಬಹುದು, ಅಂದ್ರೆ ಮ್ಯಾನ್ಯುವಲ್ ಆದ್ರೆ. ಪವರ್ ಟೂಲ್ಸ್ ಆದ್ರೆ ನೇರವಾಗಿ ಅಲ್ಲಿಗೆ ಟಿಪ್ ಅನ್ನೇ ನಾವೇನ್ ಮಾಡ್ತೀವಿ, ಫಿಟ್ ಮಾಡ್ತೀವಿ. ಇದು ಸ್ಕ್ರೂ ಟಿಪ್ಪು, ಸ್ಕ್ರೂ ಹೆಡ್ ಯಾವ ಸೇಪ್ ಇರುತ್ತೆ ಆ ರೀತಿಯಾಗಿ ಈ ಟಿಪ್ ಬ್ಲೇಡ್ ನ ಸೇಪ್ ಅನ್ನ ನಾವು ಕಾಣ್ತೀವಿ. ಇದನ್ನ ಯಾರು ಇನ್ವೆಂಟ್ ಮಾಡಿದ್ರು ಅಂತಲೂ ತಿಳ್ಕೊಳ್ಳೋಣ. ಸ್ಕ್ರೂ ಡ್ರೈವರ್ಸ್ ಆರ್ ಇನ್ವೆಂಟೆಡ್ ಬೈ Alfred Jones, created the screwdriver in 1860. Alfred Jones in 1860 invented, but the history tell before that, but there was other writing about this screwdriver before Jones. Jones ಗಿಂತ ಮೊದಲೇ ಈ ಸ್ಕ್ರೂ ಡ್ರೈವರ್ ಇನ್ವೆಂಟ್ ಆಗಿತ್ತು ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಜನರಲಿ Alfred Jones 1860 invented this normal standard screwdriver. ಸ್ಕ್ರೂ ಡ್ರೈವರ್ ನ ಪರ್ಟಿಕ್ಯುಲರ್ ಆಗಿ ಒಂದು ಡಿಫೈನ್ ಮಾಡಿ ಅಂದ್ರೆ, ಸ್ಕ್ರೂ ಡ್ರೈವರ್ ಇಸ್ ಎ ಹ್ಯಾಂಡ್ ಸರ್ವಿಸ್ ಟೂಲ್. ದಿಸ್ ಇಸ್ ಹ್ಯಾಂಡ್ ಸರ್ವಿಸ್ ಟೂಲ್. ಈ ರೀತಿ ಜನರಲ್ ಸ್ಕ್ರೂ ಡ್ರೈವರ್. ಇಟ್ ಈಸ್ ಯೂಸ್ಡ್ ಫಾರ್, ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟೈಟನ್ ಆರ್ ಲೂಸನ್ ದ ಸ್ಕ್ರೂಸ್ ಅಂಡ್ ಆರ್ ಅವೈಲಬಲ್ ಇನ್ ವೇರಿಯಸ್ ಲೆಂತ್ಸ್ ಅಂಡ್ ವೇರಿಯಸ್ ಟಿಪ್ ಸೇಪ್. ವೇರಿಯಸ್ ಟಿಪ್ ಸೇಪ್ ಅರ್ಥ ಆಯ್ತಲ್ಲ ಮಕ್ಕಳೇ? ಸ್ಕ್ರೂ ಡ್ರೈವರ್ ಆರ್ ಯೂಸ್ಡ್ ಟು ಟೈಟನ್ ಆರ್ ಲೂಸನ್ ದ screws are available in various length and tip shapes. There are so many types of screwdriver used technicians. ನಿಮ್ಮಂತ ಛೋಟಾ ಇಂಜಿನಿಯರ್ಸ್ ಬೇರೆ ಬೇರೆ ಟೈಪ್ ಆದ ಸ್ಕ್ರೂ ಡ್ರೈವರ್ಸ್ ಅನ್ನ ಬಳಸ್ತಾರೆ. ಸೊ ಹ್ಯಾಂಡೆಡ್ ಸ್ಕ್ರೂ ಡ್ರೈವರ್ಸ್ ಇವತ್ತು ಪರ್ಟಿಕ್ಯುಲರ್ ಆಗಿ ನಾವು ಹ್ಯಾಂಡ್ ಮ್ಯಾನ್ಯುವಲ್ ನೀವೇನು ಆಪರೇಟ್ ಮಾಡ್ಲಿಕ್ಕೆ ಬಳಸ್ತೀವಿ, ಡ್ರೈವ್ ಮಾಡ್ಲಿಕ್ಕೆ ಸ್ಕ್ರೂ ಡ್ರೈವರ್ ನ, ಆ ಸ್ಕ್ರೂ ಡ್ರೈವರ್ ನೋಡೋಣ. ಹ್ಯಾಂಡೆಡ್ ಸ್ಕ್ರೂ ಡ್ರೈವರ್ಸ್ ಆರ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಜನರಲಿ ಯೂಸ್ಡ್. ಒಂದು ಜನರಲ್ ಆಗಿ ಯಾವ್ಯಾವ್ದನ್ನ ಕಾಮನ್ ಆಗಿ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ, ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಹೆವಿ ಡ್ಯೂಟಿ, ಲೈಟ್ ಡ್ಯೂಟಿ, ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್ ಲಂಡನ್ ಪ್ಯಾಟರ್ನ್, ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಮತ್ತೆ ಆಫ್ಸೆಟ್ ಸ್ಕ್ರೂ ಡ್ರೈವರ್. These are the screwdriver used commonly for all technicians. Some electricians and electronic mechanic technicians are used
for some special screwdrivers for its application and its purposes. Now come to the standard screwdriver light duty. ಇದು ನೀವೆಲ್ಲ ನೋಡಿರ್ತಕ್ಕಂಥ ಒಂದು ಸ್ಕ್ರೂ ಡ್ರೈವರ್ ಆಸ್ ಎ ರೌಂಡ್ ಸ್ಯಾಂಕ್. ನೋಡಿ ಇಲ್ಲಿ ನೋಡ್ತಾ ಇದೀರಿ, ರೌಂಡ್ ಸ್ಯಾಂಕ್ ಇರುತ್ತೆ. ಲೈಟ್ ಡ್ಯೂಟಿ ಆದ್ರೆ ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಅದು ಬ್ಲೇಡ್ ಇರುತ್ತೆ. ಇಲ್ಲಿ ಕೆಳಗಡೆ ಟಿಪ್ ನೀವು ಕಾಣ್ತಾ ಇದೀರಿ. ಸೊ ದಿಸ್ ರೌಂಡ್ ಸ್ಯಾಂಕ್ ಅಥವಾ ಈ ಬ್ಲೇಡ್ ಏನಿದೆ ಇದು ಮೇಲ್ಗಡೆ ಇಟ್ ಇಸ್ ಮೇಡ್ ಔಟ್ ಆಫ್ ಮೆಟಲ್, ವುಡ್ ಆರ್ ಮೌಲ್ಡೆಡ್ ಆರ್ ಇನ್ಸುಲೇಟೆಡ್ ಮೆಟೀರಿಯಲ್ ಹ್ಯಾಂಡಲ್. ಇದು ವುಡ್ ಇರ್ಬೋದು ಅಥವಾ ಮೆಟಲ್ ಹ್ಯಾಂಡ್ ಇರ್ಬೋದು ಅಥವಾ ಇನ್ಸುಲೇಟೆಡ್ ಮೆಟೀರಿಯಲ್ ನಿಂದ ಮಾಡಿರ್ತಕ್ಕಂಥ ಹ್ಯಾಂಡಲ್ ನಾವು ಬಳಸ್ತೀವಿ. ಇನ್ನು ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಹೆವಿ ಡ್ಯೂಟಿ ಅಂತ ಬರುತ್ತೆ ಮಕ್ಕಳೇ. ಈ ಸ್ಕ್ರೂ ಡ್ರೈವರ್ ನಲ್ಲಿ ಅಲ್ಲಿ ಹಿಂದೆ ನೀವು ನೋಡಿದ್ರೆ ರೌಂಡ್ ಸ್ಯಾಂಕ್ ಇತ್ತು, ಬ್ಲೇಡ್ ರೌಂಡ್ ಇತ್ತು. ಇದರಲ್ಲಿ ಸ್ಕ್ವೇರ್ ಬ್ಲೇಡ್ ಅನ್ನ ಯೂಸ್ ಮಾಡ್ತೀವಿ. ಯಾತಕ್ಕೆ ಸ್ಕ್ವೇರ್ ಬ್ಲೇಡ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಸ್ಯಾಂಕ್ ಇಸ್ ಆಲ್ಸೋ ಆಫ್ ಎ ಸ್ಕ್ವೇರ್ ಸೆಕ್ಷನ್ ಫಾರ್ ಅಪ್ಲೈಯಿಂಗ್ ಎಕ್ಸ್ಟ್ರಾ ಟ್ವಿಸ್ಟಿಂಗ್ ಫೋರ್ಸ್ ಯೂಸಿಂಗ್ ಎ ಸ್ಪ್ಯಾನರ್. ನೋಡಿ ಮಕ್ಕಳೇ, ನಿಮಗೆ ಬರೀ ಕೈಯಿಂದ ತಿರುಗಿಸಕ್ ಆಗ್ತಾ ಇಲ್ಲ, ದೊಡ್ಡದು ಸ್ಕ್ರೂಸ್ ಇದಾವೆ, ಎಕ್ಸ್ಟ್ರಾ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ಈ ರೀತಿ ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಹೆವಿ ಡ್ಯೂಟಿಯನ್ನು ಯೂಸ್ ಮಾಡಿ ಅಲ್ಲಿ ಸ್ಕ್ವೇರ್ ಸ್ಯಾಂಕ್ ಇರುತ್ತೆ, ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಸ್ಪ್ಯಾನರ್ ಇಟ್ಕೊಂಡು ಟೈಟನಿಂಗ್ ಮತ್ತೆ ಲೂಸನಿಂಗ್ ಅನ್ನ ನಾವು ಮಾಡಬಹುದು. ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್ ಲಂಡನ್ ಪ್ಯಾಟರ್ನ್ ಮತ್ತೆ ಒಂದಿದೆ, ಲಂಡನ್ ಪ್ಯಾಟರ್ನ್. ಸೊ ದಿಸ್ ಇಸ್ ಲಂಡನ್ ಪ್ಯಾಟರ್ನ್ ಸ್ಕ್ರೂ ಡ್ರೈವರ್ ಆಸ್ ಎ ಫ್ಲಾಟ್ ಬ್ಲೇಡ್ ಅಂಡ್ ಯೂಸ್ಡ್ ಬೈ ಕಾರ್ಪೆಂಟರ್ಸ್ ಫಾರ್ ಫಿಕ್ಸಿಂಗ್ ಅಂಡ್ ರಿಮೂವಿಂಗ್ ದ ವುಡ್ ಸ್ಕ್ರೂಸ್. ವುಡ್ ಸ್ಕ್ರೂ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ, ವುಡ್ ಸ್ಕ್ರೂಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಈ ಲಂಡನ್ ಪ್ಯಾಟರ್ನ್ ಸ್ಕ್ರೂ ಡ್ರೈವರ್ ನ ಕಾರ್ಪೆಂಟರ್ ಮರಗೆಲಸದವರು ಉಪಯೋಗಿಸೋದನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಫಿಲಿಪ್ಸ್ ಸ್ಕ್ರೂ ಡ್ರೈವರ್. ನೀವು ಜನರಲ್ ಆಗಿ ಹೇಳ್ತಾ ಇರ್ತೀರಿ ಸ್ಟಾರ್ ಸ್ಕ್ರೂ ಡ್ರೈವರ್ ಅಂತ. ದಿಸ್ ಇಸ್ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಟರ್ನಿಂಗ್ ಫಿಲಿಪೆಡ್ ಸ್ಕ್ರೂಸ್. ಫಿಲಿಪೆಡ್ ಸ್ಕ್ರೂಸ್ ಅನ್ನ ಟರ್ನಿಂಗ್ ಮಾಡ್ಲಿಕ್ಕೆ ಈ ಒಂದು ಫಿಲಿಪ್ಸ್ ಸ್ಕ್ರೂಸ್ ಅನ್ನ ಸ್ಕ್ರೂ ಡ್ರೈವರ್ ಅನ್ನು ನಾವು ಬಳಸ್ತೀವಿ. ಇಲ್ಲಿ ದಿಸ್ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಮೇಡ್ ವಿತ್ ಕ್ರೂಸಿಫಾರ್ಮ್ ಅಂದ್ರೆ ಕ್ರೌನ್. ಟಿಪ್ಸ್ ಆರ್ ಅನ್ಲೈಕ್ಲಿ ಟು ಸ್ಲಿಪ್ ಫ್ರಮ್ ಮ್ಯಾಚಿಂಗ್ ಸ್ಲಾಟ್ಸ್. Phillips side screws are shown beside. Sizes are specified by point size 1, 2, 3 and 4. ನೋಡಿ ಇದು ಫಿಲಿಪ್ಸ್ ಸ್ಕ್ರೂಸ್. ನೋಡಿ ಫಿಲಿಪ್ಸ್ ಸ್ಕ್ರೂ ಗೆ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ಕ್ರೌನ್ ಶೇಪ್ ನಲ್ಲಿ ಇರುತ್ತೆ. ದಟ್ ಮೀನ್ಸ್ ಕ್ರೂಸಿಫಾರಮ್ ಅಂತ ಕರಿತೀವಿ. ಇದನ್ನ ನೀವು ಜನರಲ್ ಆಗಿ ಸ್ಟಾರ್ ಸ್ಕ್ರೂ ಡ್ರೈವರ್ ಅಂತ ಕೂಡ ಕರಿತೀವಿ. ನೋಡಿ ಇಲ್ಲಿ ನಿಮ್ಗೆ ಆ ಶೇಪ್ ತೋರಿಸ್ತಾ ಇದ್ದಾನೆ. ಹಿಂಗೆ ಫ್ರಂಟ್ ಇವನ್ನ ಹಿಂಗೆ ಹಿಡಿದ್ರೆ ಅದನ್ನ ಫ್ರಂಟ್ ಈ ರೀತಿ ಪ್ಲಸ್ ಮಾರ್ಕ್ ಅಲ್ಲಿ ಇರುತ್ತೆ. ಆ ರೀಸಸ್ ಇರುತ್ತಲ್ಲ ಅದು ನಿಮ್ಮ ಸ್ಕ್ರೂ ರೀಸಸ್ ಗೆ ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ ಲೈಕ್ ದಟ್. ಇದು ಉದಾಹರಣೆಗೆ ಇದು ಸ್ಕ್ರೂ, ಇದು ನಿಮ್ಮ ಸ್ಕ್ರೂ ಡ್ರೈವರ್, ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಇಲ್ಲಿಗೆ ಮ್ಯಾಚ್ ಆಗಬೇಕು. ಸೊ ದಿಸ್ ಇಸ್ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅಂಡ್ ಸ್ಕ್ರೂಸ್. ಇದು ಸೈಜಸ್ ಹೇಗೆ ಸ್ಪೆಸಿಫೈ ಮಾಡ್ತೀರಿ ಅಂದ್ರೆ ಈ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಮಾತ್ರ ಪರ್ಟಿಕ್ಯುಲರ್ಲಿ ಬೈ ದಿ ನಂಬರ್ 1, 2, 3, 4 ಅಂತ ನಂಬರ್ ನಲ್ಲಿ ನಾವು ಸ್ಪೆಸಿಫೈ ಮಾಡ್ತೀವಿ. ಮತ್ತೆ ಒಂದು ಸ್ಕ್ರೂ ಡ್ರೈವರ್ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಅಂತ ನಾನು ಹೇಳ್ತಾ ಇದ್ದೀನಿ. ದಿಸ್ ಇಸ್ ಯೂಸ್ಫುಲ್ ಇನ್ ಸಮ್ ಸಿಚುವೇಶನ್ ವೇರ್ ನಾರ್ಮಲ್ ಸ್ಕ್ರೂ ಡ್ರೈವರ್ ಕೆನಾಟ್ ಬಿ ಯೂಸ್ಡ್ ಬಿಕಾಸ್ ಆಫ್ ಲೆಂತ್ ಆಫ್ ಹ್ಯಾಂಡಲ್. ನಾರ್ಮಲ್ ಸ್ಕ್ರೂ ಡ್ರೈವರ್ ನಲ್ಲಿ ಹ್ಯಾಂಡಲ್ ಲೆಂತ್ ಜಾಸ್ತಿ ಇರುತ್ತೆ, ಬಟ್ ಜಾಗ ಕಡಿಮೆ ಇರುತ್ತೆ. ಇದ್ರ ಒಳಗಡೆಗೆ ನೀವು ತುರ್ಕಿಂಗೆ ತಿರುಗಿಸ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಆಫ್ಸೆಟ್ ಸ್ಕ್ರೂ ಡ್ರೈವರ್ ನ ಯೂಸ್ ಮಾಡ್ತೀವಿ. ನೋಡಿ ಈ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಅನ್ನ ಬಳಸ್ತಕ್ಕಂಥದ್ದು ಜಾಗ ನೋಡಿ. ಇಲ್ಲಿ ಸ್ಕ್ರೂ ಡ್ರೈವರ್ ಹಾಕಕ್ಕಾಗುತ್ತಾ? ಈ ಬಾಕ್ಸ್ ಒಳಗಡೆಗೆ ಹಾಕಕ್ಕೂ ಆಗಲ್ಲ, ಹ್ಯಾಂಡಲ್ ತಡ್ಕೊಳ್ಳುತ್ತೆ. ಅದರಿಂದ ಈ ರೀತಿಯಾದಂತ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಅನ್ನು ನಾವು ಬಳಸ್ತೀವಿ. ಈ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ಅಪ್ಲೈಯಿಂಗ್ ಮೋರ್ ಟರ್ನಿಂಗ್ ಫೋರ್ಸ್. ಟರ್ನಿಂಗ್ ಫೋರ್ಸ್ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಅಪ್ಲೈ ಮಾಡಬಹುದು. ಮತ್ತೆ ಫಾರ್ ಕ್ವಿಕ್ಕರ್ ಅಪ್ಲಿಕೇಶನ್ ರಾಟ್ಚೆಟ್ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಆರ್ ಆಲ್ಸೋ ಅವೈಲಬಲ್ ವಿತ್ ರಿನ್ಯೂವಬಲ್ ಟಿಪ್ಸ್. ಫಾಸ್ಟ್ ಆಗಿ ಅಪ್ಲೈ ಮಾಡಲಿಕ್ಕೋಸ್ಕರ ರಾಟ್ಚೆಟ್ ಅಂದ್ರೆ ಇದು ರಿನ್ಯೂವಬಲ್ ಟಿಪ್ ಇರುತ್ತೆ. ರಾಟ್ಚೆಟ್ ನೀವು ಹಿಂಗ್ ಹಾಕಿ ಹಿಂಗೆ ಲೂಸ್ ಟೈಟ್ ಮಾಡ್ತಾ ಇದ್ರೆ ಬೇಗ ತೆಗಿಬಹುದು. ಇದು ಸುತ್ತ ಹಿಂಗೆ ಟರ್ನಿಂಗ್ ನೀವು ಎಲ್ಲಿಗೆ ನಿಲ್ಲಿಸ್ತೀರಿ ಮತ್ತೆ ಅಲ್ಲಿಂದ ಏನ್ ಮಾಡ್ಬೋದು, ಅದನ್ನ ಹಿಂದೆ ತಿರುಗಿಸಿ ಮತ್ತೆ ಅಲ್ಲಿಂದ ಬಿಚ್ಚಬಹುದು, ಲೂಸನ್ ಅನ್ನ. ಹೌ ಟು ಸ್ಪೆಸಿಫೈ ಎ ಸ್ಕ್ರೂ ಡ್ರೈವರ್? ಸ್ಕ್ರೂ ಡ್ರೈವರ್ ಆರ್ ಸ್ಪೆಸಿಫೈಡ್ ಬೈ ದ ಲೆಂತ್ ಆಫ್ ದ ಬ್ಲೇಡ್. ಮೊದಲನೇದು ಬ್ಲೇಡ್ ಲೆಂತ್ ಅಂಡ್ ವಿಡ್ತ್ ಆಫ್ ದ ಟಿಪ್. ಟಿಪ್ ವಿಡ್ತ್ ಇರುತ್ತೆ. ನಾರ್ಮಲ್ ಬ್ಲೇಡ್ ಲೆಂತ್ 45 mm to 300 mm ಇರುತ್ತೆ. ವಿಡ್ತ್ ಆಫ್ ಬ್ಲೇಡ್ 3 mm ಇಂದ 10 mm ವರೆಗೆ ಇರುತ್ತೆ. Blades are made out of carbon steel, alloy steel, hardened and tempered. This screwdriver is made out of blades, particularly shank ಮತ್ತು blades ಏನಿದೆ ಅದನ್ನ ಕಾರ್ಬನ್ ಸ್ಟೀಲ್ ಅಲ್ಲಿ, ಅಲಾಯ್ ಸ್ಟೀಲ್ ನಲ್ಲಿ ಮಾಡಿ ಅದನ್ನ ಹಾರ್ಡನಿಂಗ್ ಅಂಡ್ ಟೆಂಪರಿಂಗ್ ಅನ್ನ ಮಾಡಿರ್ತಾರೆ. ಈ ನಾರ್ಮಲ್ ಬ್ಲೇಡ್ ಲೆಂತ್ ಬಂದು 45 ಇಂದ 300 mm ಇರುತ್ತೆ. ವಿಡ್ತ್ ಬಂದು ಬ್ಲೇಡ್ ವಿಡ್ತ್ ಮುಂದ್ಗಡೆ ಟಿಪ್ ವಿಡ್ತ್ 3 ಇಂದ 10 mm ಇರುತ್ತೆ.
ಓಕೆ. ಸೊ ಇದನ್ನ ಒಂದು ಚಿತ್ರದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯು ಕ್ಯಾನ್ ಸಿ ಇಲ್ಲಿಂದ ಬ್ಲೇಡ್ ಲೆಂತ್ ಇಲ್ಲಿ ಎ ಅಂತ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಲೆಂತ್ ಆಫ್ ದ ಬ್ಲೇಡ್. ಟಿಪ್ ಅಂದ್ರೆ ಇಲ್ಲಿ ಬಿ ಅಂತ ಕೊಟ್ಟಿದ್ದಾನ, ದಿಸ್ ಇಸ್ ಕಾಲ್ಡ್ ವಿಡ್ತ್ ಆಫ್ ದ ಟಿಪ್. ಇದನ್ನೇ ಇಲ್ಲಿ ಮುಖ್ಯವಾಗಿ ಸ್ಪೆಸಿಫಿಕೇಶನ್ಸ್ಗೆ ನಾವು ಬಳಸ್ತಕ್ಕಂಥದ್ದು. specified according to the length of the blade and width of the tip. Screwdriver for special use. ಕೆಲವು ಸ್ಪೆಷಲ್ ಪರ್ಪಸಸ್ಗೆ ಅವು ನಾರ್ಮಲ್, ಸ್ಪೆಷಲ್ ಪರ್ಪಸಸ್ಗೆ ಸ್ಪೆಷಲ್ ಯೂಸ್ಗೆ ಕೆಲವು ಸ್ಕ್ರೂ ಡ್ರೈವರ್ ನ ಯೂಸ್ ಮಾಡ್ತೀವಿ. ಸ್ಮಾಲ್ ಅಂಡ್ ಸ್ಟರ್ಡಿ ಸ್ಕ್ರೂ ಡ್ರೈವರ್ಸ್, ತುಂಬಾ ಚಿಕ್ಕ ಚಿಕ್ಕ ಸ್ಕ್ರೂ ಡ್ರೈವರ್ಸ್ ಆರ್ ಅವೈಲಬಲ್ ಫಾರ್ ಯೂಸ್ ವೇರ್ ದೇರ್ ಇಸ್ ಲಿಮಿಟೆಡ್ ಸ್ಪೇಸ್. ಎಲ್ಲಿ ತುಂಬಾ ಚಿಕ್ಕ ಚಿಕ್ಕ ಸ್ಪೇಸ್ ಇರುತ್ತೆ, ನಾರ್ಮಲ್ ಸ್ಕ್ರೂ ಡ್ರೈವರ್ ನ ಯೂಸ್ ಮಾಡ್ಲಿಕ್ಕೆ ಆಗೋಲ್ವಾ, ಲೈಕ್ ಆಫ್ಸೆಟ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತೀವಲ್ಲ ಆ ರೀತಿ ಈ ತರ ಸ್ಮಾಲ್ ಅಂಡ್ ಸ್ಟರ್ಡಿ ಸ್ಕ್ರೂ ಡ್ರೈವರ್ಸ್ ನಾವು ಬಳಸ್ತೀವಿ. ಸ್ಕ್ರೂ ಡ್ರೈವರ್ಸ್ ಫಾರ್ ಸ್ಪೆಷಲ್ ಯೂಸ್ ಲೈಕ್ ಇನ್ಸುಲೇಟೆಡ್ ಇದೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಈ ಸ್ಕ್ರೂ ಡ್ರೈವರ್ಸ್ ಅನ್ನ ಎಲ್ಲಿ ನಾವು ಎಲೆಕ್ಟ್ರಿಸಿಟಿ ಇರೋ ಕಡೆ ಸ್ಕ್ರೂ ಅನ್ನ ಹ್ಯಾಂಡಲ್ ಮಾಡ್ತೀವೋ, ಡ್ರೈವ್ ಮಾಡ್ತೀವೋ, ಟೈಟನಿಂಗ್ ಲೂಸನಿಂಗ್ ಅನ್ನ ಮಾಡ್ತೀವೋ ಅಂತ ಕಡೆ ಈ ಸ್ಕ್ರೂ ಡ್ರೈವರ್ಸ್ ಅನ್ನ ಯೂಸ್ ಮಾಡ್ತಾರೆ. ಸ್ಕ್ರೂ ಡ್ರೈವರ್ಸ್ ವಿತ್ ಬ್ಲೇಡ್ ಸೀತೆಡ್ ಇನ್ಸುಲೇಷನ್ಸ್ ಆರ್ ಅವೈಲಬಲ್ ಫಾರ್ ದ ಯೂಸ್ ಆಫ್ ಎಲೆಕ್ಟ್ರಿಷಿಯನ್ಸ್. ನೋಡಿ, ಈ ಬ್ಲೇಡ್ ಅಲ್ಲಿ ಏನಾಗಿದೆ, ಒಂದು ಇನ್ಸುಲೇಷನ್ಸ್ ಮೆಟೀರಿಯಲ್ ಅನ್ನ ಹಾಕಿರುತ್ತೆ. ಯಾಕಂದ್ರೆ ಇಟ್ಕೊಂಡಾಗ ನೀವು ಇಲ್ಲಿ ಸ್ಲಿಪ್ ಆಗಿ ಕೈ ಟಚ್ ಆದ್ರೆ ನಿಮಗೆ ಕರೆಂಟ್ ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಇನ್ಸುಲೇಷನ್ಸ್ ಅನ್ನ ಮಾಡಿರ್ತಾರೆ. ಇದನ್ನ ಪರ್ಟಿಕ್ಯುಲರ್ಲಿ ಇಟ್ ಇಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಷಿಯನ್ಸ್. ನಾವು ಕಮ್ ಟು ದಿ ಟೈಪ್ಸ್ ಅನ್ನ ನೋಡಿದ್ವಿ. ವಾಟ್ ಆರ್ ದ ಪ್ರಿಕಾಷನ್ ಟು ಬಿ ಟೇಕನ್ ವೈಲ್ ಯೂಸಿಂಗ್ ಸ್ಕ್ರೂ ಡ್ರೈವರ್? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ, ಸುರಕ್ಷತಾ ಕ್ರಮಗಳನ್ನ ನಾವು ಸ್ಕ್ರೂ ಡ್ರೈವರ್ ನ ಬಳಸುವಾಗ ತೆಗೆದುಕೊಳ್ಬೇಕು. ಯೂಸ್ ಸ್ಕ್ರೂ ಡ್ರೈವರ್ಸ್ ವಿತ್ ಟಿಪ್ಸ್ ಕರೆಕ್ಟ್ಲಿ ಫಿಟ್ಟಿಂಗ್ ಇನ್ ಟು ದ ಸ್ಕ್ರೂ ಸ್ಲಾಟ್. ನೀವು ಸ್ಕ್ರೂ ಡ್ರೈವರ್ ನ ಬಳಸುವಾಗ ಮಕ್ಕಳೇ ಆ ಸ್ಲಾಟ್ ಇರುತ್ತಲ್ಲ, ಸ್ಲಾಟ್ ಒಳಗಡೆ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಟಿಪ್ ಅನ್ನ ಕುಣಿಸ್ಬೇಕು. ನೋಡಿ ಇಲ್ಲಿ ನೋಡಿ, ಈ ಸ್ಕ್ರೂ ಡ್ರೈವರು ಈ ಟಿಪ್ ಒಳಗಡೆ ಕರೆಕ್ಟ್ ಆಗಿ ನೋಡಿ, ಇದೇನಾಗಿದೆ, ಇದು ಟಿಪ್ ತುಂಬಾ ಕಡಿಮೆ ಇದೆ. ಇದು ಸ್ಕ್ರೂ ಡ್ರೈವರ್ ಸ್ಕ್ರೂದು ಹೆಡ್ ಇದೆಯಲ್ಲ ಅದರಿಂದ ಹೊರಗಡೆಗಿದೆ. ಇದೇನಿದೆ, ಕರೆಕ್ಟ್ ಆಗಿದೆ. ಹಾಗೆ ಸ್ಕ್ರೂ ಡ್ರೈವರ್ ವಿತ್ ಟಿಪ್ಸ್ ಕರೆಕ್ಟ್ಲಿ ಫಿಟ್ಟಿಂಗ್ ಇನ್ ಟು ದ ಸ್ಕ್ರೂ ಸ್ಲಾಟ್. ಈ ಸ್ಲಾಟ್ ಒಳಗಡೆ ಕರೆಕ್ಟ್ ಆಗಿ ಫಿಟ್ ಆಗ್ತಕ್ಕಂತ ಸ್ಕ್ರೂ ಡ್ರೈವರ್ಸ್ ಅನ್ನ ನೀವು ಬಳಸಬೇಕು. ನಂಬರ್ 1 ಸೇಫ್ಟಿ. ಇಲ್ಲಾಂದ್ರೆ ಏನಾಗುತ್ತೆ ಸರ್, ಏನಾಗುತ್ತೆ, ಸ್ಲಿಪ್ ಆಗುತ್ತೆ, ಸ್ಕ್ರೂಸ್ ಡ್ಯಾಮೇಜ್ ಆಗುತ್ತೆ. ಅರ್ಥ ಆಯ್ತಾ? ಅದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಮೇಕ್ ಶ್ಯೂರ್ ಯುವರ್ ಹ್ಯಾಂಡಲ್ ಆಫ್ ಸ್ಕ್ರೂ ಡ್ರೈವರ್ ಇಸ್ ಡ್ರೈ. ನಿಮ್ಮ ಹ್ಯಾಂಡ್ ಮತ್ತೆ ಸ್ಕ್ರೂ ಡ್ರೈವರ್ ಹ್ಯಾಂಡಲ್ ಡ್ರೈ ಇರಬೇಕು. ಅಲ್ಲೇನಾರ ಆಯಿಲ್ ಗ್ರೀಸು ಇದ್ರೆ ತಿರುಗಿಸ್ಲಕ್ಕಾಗಲ್ಲ, ನಿಮ್ಗೆ ಗ್ರಿಪ್ಪಿಂಗ್ ಸಿಗಲ್ಲ. ಹೋಲ್ಡ್ ದ ಸ್ಕ್ರೂ ಡ್ರೈವರ್ ವಿತ್ ಇಟ್ಸ್ ಆಕ್ಸಿಸ್ ಲೈನ್ ವಿತ್ ಆಕ್ಸಿಸ್ ಆಫ್ ದ ಸ್ಕ್ರೂ. ನೀವು ಸ್ಕ್ರೂ ಡ್ರೈವರ್ ನ ಹೋಲ್ಡ್ ಮಾಡಿ ರೊಟೇಟ್ ಮಾಡ್ತಿರಲ್ಲ, ಯಾವ್ಯಾವುದೋ ಆಂಗಲ್ ಅಲ್ಲಿ ಇಟ್ಕೊಂಡು ಆಪರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಅದರ ಆಕ್ಸಿಸ್ ಲೈನ್ಗೆ ನೀವು ಇಟ್ಕೊಂಡು ನೀವು ತಿರುಗಿಸಿದ್ರೆ ಏನಾಗುತ್ತೆ, ಸ್ಕ್ರೂ ಈಸಿಯಾಗಿ ಟೈಟನಿಂಗ್ ಮತ್ತೆ ಲೂಸನಿಂಗ್ ಅನ್ನ ಮಾಡಿಸ್ಬೋದು. ವೈಲ್ ಯೂಸಿಂಗ್ ಎ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅಪ್ಲೈ ಮೋರ್ ಡೌನ್ಲೋಡ್ ಪ್ರೆಷರ್. ಪರ್ಟಿಕ್ಯುಲರ್ಲಿ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅನ್ನ ಯೂಸ್ ಮಾಡ್ತಿರಲ್ಲ, ಅವಾಗ ಏನ್ ಮಾಡ್ಬೇಕು, ನೀವು ಡೌನ್ವರ್ಡ್ ಪ್ರೆಷರ್ ಅನ್ನ ಜಾಸ್ತಿ ಡೌನ್ವರ್ಡ್ ಪ್ರೆಷರ್ ಅನ್ನು ಅಪ್ಲೈ ಮಾಡಬೇಕು, ರೊಟೇಟಿಂಗ್ ಪ್ರೆಷರ್ ಅನ್ನು ಅಪ್ಲೈ ಮಾಡಬೇಕು. ಯಾಕೆ ಅಂದ್ರೆ ಆ ರೀಸಸ್ ಒಳಗಡೆ ಹೋಗಿ ಕುತ್ಕೊಂಡಿರ್ತಲ್ಲ ಗ್ರೂ ಒಳಗಡೆಗೆ, ಟಿಪ್ ಒಳಗಡೆಗೆ ನಿಮ್ದು ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅದು ಎಲ್ಲ ಡ್ಯಾಮೇಜ್ ಆಗಿ ಹೋಗುತ್ತೆ, ಯಾವುದು ಸ್ಕ್ರೂ ಹೆಡ್. ನಂತರ ನೀವು ಸ್ಕ್ರೂ ಅನ್ನ ಬಿಚ್ಚಲಿಕ್ಕೆ ಆಗಲ್ಲ. ಹಾಗಾಗಿ ಡೌನ್ವರ್ಡ್ ಪ್ರೆಷರ್ ಅನ್ನು ಕೂಡ ಅಪ್ಲೈ ಮಾಡಬೇಕು ರೊಟೇಟಿಂಗ್ ಪ್ರೆಷರ್ ಜೊತೆಗೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ಕೀಪ್ ಯುವರ್ ಹ್ಯಾಂಡ್ ಅವೇ ಟು ಅವಾಯ್ಡ್ ಇಂಜುರಿ ಡ್ಯೂ ಟು ಸ್ಲಿಪ್ಪಿಂಗ್ ಆಫ್ ಸ್ಕ್ರೂ ಡ್ರೈವರ್. ನೋಡಿ, ಯಾವಾಗ್ಲೂ ಇಲ್ಲೆಲ್ಲೋ ಇಟ್ಕೊಂಡು ಹಿಂಗೆ ತೆಗಿತಾ ಇದ್ರೆ ಏನಾಗುತ್ತೆ, ಸ್ಲಿಪ್ ಆದ್ರೆ ನಿಮ್ ಕೈಗೆ ಅಥವಾ ಮುಂದೆ ಕೂಡ ನೋಡ್ಬೇಕು, ಯಾರ ಇದ್ದಾಗ ಹೋಗ್ತಕ್ಕಂಥದ್ದು, ಅವ್ರಿಗೆ ಸ್ಲಿಪ್ ಆಗಿ ಹೋಗ್ತಕ್ಕಂಥದ್ದು, ಇಂಜುರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೀಪ್ ಯುವರ್ ಹ್ಯಾಂಡ್ ಅವೇ ಟು ಅವಾಯ್ಡ್ ಇಂಜುರಿ ಡ್ಯೂ ಟು ಸ್ಲಿಪ್ಪಿಂಗ್ ಆಫ್ ಸ್ಕ್ರೂ ಡ್ರೈವರ್. ನೆಕ್ಸ್ಟ್ ಪ್ರಿಕಾಷನ್ಸ್ ನೋಡಿ, ಇಲ್ಲಿ ಈ ರೀತಿ ಇರ್ತಕ್ಕಂಥ ಒಡೆದೋಗಿರ್ತಕ್ಕಂಥ ಹ್ಯಾಂಡಲ್. ಡು ನಾಟ್ ಯೂಸ್ ಸ್ಕ್ರೂ ಡ್ರೈವರ್ ವಿತ್ ಕ್ರ್ಯಾಕ್ಡ್ ಆರ್ ಸ್ಪ್ಲಿಟ್ ಆರ್ ಡಿಫೆಕ್ಟಿವ್ ಹ್ಯಾಂಡಲ್. ಈ ತರ ಡಿಫೆಕ್ಟಿವ್ ಇರ್ತಕ್ಕಂಥದ್ದು, ಒಡೆದೋಗಿರ್ತಕ್ಕಂಥದ್ದು ಹ್ಯಾಂಡಲ್ ಅನ್ನ ಯೂಸ್ ಮಾಡಬಾರ್ದು. ಇನ್ ಕೇಸ್ ಆಫ್ ಎಲೆಕ್ಟ್ರಿಷಿಯನ್ಸ್, ಇನ್ಸುಲೇಟೆಡ್ ಸ್ಕ್ರೂ ಡ್ರೈವರ್ ಅನ್ನ ನೀವು ಯೂಸ್ ಮಾಡಬೇಕು. ಎಲೆಕ್ಟ್ರಿಷಿಯನ್ಸ್, ಇನ್ ಕೇಸ್ ಆಫ್ ಡ್ಯಾಮೇಜ್ ಆಫ್ ದ ಬ್ಲೇಡ್ಸ್ ಇಸ್ ಟೇಕನ್ ಪ್ಲೇಸ್, ಗ್ರೈಂಡ್ ಇಟ್. ದ ಪೇಸ್ ವಿಲ್ ಬಿ ಪ್ಯಾರಲಲ್ ವಿತ್ ದ ಸೈಡ್ಸ್ ಆಫ್ ದಿ ಸ್ಕ್ರೂ ಸ್ಲಾಟ್. ಒಂದೊಂದ್ಸಲ ಏನಾಗಿರುತ್ತೆ, ನಿಮ್ಮ ಸ್ಕ್ರೂ ಡ್ರೈವರ್ ಬ್ಲೇಡ್ ಡ್ಯಾಮೇಜ್ ಆಗೋಗಿರುತ್ತೆ.
ಅದನ್ನ ಗ್ರೈಂಡ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಆ ಪೇಸ್ಗೆ ಸೂಟ್ ಆಗುವಂಗೆ ವಿಡ್ತನ್ನೆಲ್ಲ ಮ್ಯಾನೇಜ್ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ, ಮರುಬಳಕೆಯನ್ನ ಮಾಡಬೇಕಾಗುತ್ತೆ. ಡ್ಯೂರಿಂಗ್ ಗ್ರೈಂಡಿಂಗ್ ಟು ಎನ್ಶ್ಯೂರ್ ದಟ್ ದ ವಿಡ್ತ್ ಆಫ್ ದ ಟಿಪ್ ಇಸ್ ಥಿಕ್ ಆಸ್ ದ ಸ್ಲಾಟ್ ಆಫ್ ದ ಸ್ಕ್ರೂ. ನೀವು ಇದು ನೆನಪಿನಲ್ಲಿ ಇಟ್ಕೋಬೇಕು. ವಿಡ್ತ್ ಆಫ್ ದಿ ಟಿಪ್ ಏನಿದೆ ಇದು ನಿಮ್ಮ ಸ್ಲಾಟ್ ಥಿಕ್ನೆಸ್ಗೆ ಮ್ಯಾಚ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಗ್ರೈಂಡಿಂಗ್ ಅನ್ನ ಮಾಡಬೇಕು. ಬ್ರೇಸ್ ದ ಜಾಬ್, ಹೋಲ್ಡ್ ಇಟ್ ಇನ್ ಎ ಬೆಂಚ್ ವೈಸ್ ವೈಲ್ ಯೂಸಿಂಗ್ ಸ್ಕ್ರೂ ಡ್ರೈವರ್ ಆನ್ ಸ್ಮಾಲ್ ಜಾಬ್ಸ್. ಸ್ಮಾಲ್ ಜಾಬ್ಸ್ ಅಂತೇಳಿ ಯಾವುದೋ ಹಿಂಗ್ ಕೈಯಲ್ಲಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನೀವೇನಾರ ಸ್ಕ್ರೂನ ಬಿಚ್ಚಕ್ ಹೋದ್ರೆ ಸ್ಲಿಪ್ ಆದ್ರೆ ನಿಮ್ಮ ಕೈಗೆ ಅಥವಾ ನಿಮ್ಮ ಕಾಲ್ಗೆ ಏನಾಗೋಗುತ್ತೆ, ಚುಚ್ಚಿಬಿಡುತ್ತೆ. ಅಥವಾ ಬೇರೆ ಯಾರನ್ನ ಇಟ್ಕೊಳ್ಳಿ ನಾನು ಬಿಚ್ತೀನಿ ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಟ್ ಈಸ್ ವೆರಿ ಡೇಂಜರಸ್. ಏನ್ ಮಾಡ್ಬೇಕು, ಯಾವಾಗಲೂ ಹೋಲ್ಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಬೆಂಚ್ ವೈಸ್ ನಲ್ಲಿ ಅದನ್ನ ಹೋಲ್ಡ್ ಮಾಡಿ, ಅಥವಾ ಬೆಂಚ್ ವೈಸ್ ಯಾವುದೋ ಒಂದು ಎಡ್ಜ್ಗೆ ಅದನ್ನ ಇಟ್ಕೊಂಡು ಬಿಚ್ಚಲಿಕ್ಕೆ ಪ್ರಯತ್ನವನ್ನ. ಹೋಲ್ಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರಿಮೂವ್ ಎನಿ ಸ್ಕ್ರೂಸ್. ಸ್ಮಾಲ್ ಜಾಬ್ ಆದ್ರೂ ಕೂಡ ಅಷ್ಟೇ. ಸೊ ನಾವು ದಿಸ್ ಆರ್ ಆಲ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ವೈಲ್ ಯೂಸಿಂಗ್ ಎ ಸ್ಕ್ರೂ ಡ್ರೈವರ್. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಸ್ಕ್ರೂ ಡ್ರೈವರ್ ಅಂದ್ರೆ ಏನು, ಯಾವ್ಯಾವ ತರದ ಸ್ಕ್ರೂ ಡ್ರೈವರ್ಸ್ ಇದೆ, ಸ್ಕ್ರೂ ಡ್ರೈವರ್ನ ಹೇಗೆ ಸ್ಪೆಸಿಫೈ ಮಾಡೋದು, ಸ್ಕ್ರೂ ಡ್ರೈವರ್ನ ಯಾರು ಇನ್ವೆಂಟ್ ಮಾಡಿದ್ರು, ಆಲ್ಫ್ರೆಡ್ ಜೋನ್ಸ್ ಯಾರು ಇನ್ವೆಂಟ್ ಮಾಡಿದ್ರು, ಮತ್ತೆ ಅದರ್ ಟೈಪ್ ಆಫ್ ಸ್ಪೆಷಲ್ ಸ್ಕ್ರೂ ಡ್ರೈವರು, ಸ್ಟರ್ಡಿ, ಸ್ಮಾಲ್ ಸ್ಕ್ರೂ ಡ್ರೈವರ್ಸು, ಆಫ್ಸೆಟ್ ಸ್ಕ್ರೂ ಡ್ರೈವರ್ಸು, ಇವೆಲ್ಲವನ್ನ ನೋಡಿದೀವಿ. ಫಿಲಿಪ್ಸ್ ಸ್ಕ್ರೂ ಡ್ರೈವರ್ಸ್ ಅನ್ನ ನೋಡಿದೀವಿ. ಮುಖ್ಯವಾಗಿ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಬೇಕಾದ್ರೆ ಏನೇನು ಸೇಫ್ಟಿಯನ್ನ ತಗೊಳ್ಬೇಕು, ಗೊತ್ತಾಯ್ತಾ? ಸೊ ಸ್ಕ್ರೂ ಸ್ಲಾಟ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋದಿರ್ಬೇಕು, ಮತ್ತೆ ಅದರ ಆಕ್ಸಿಸ್ಗೆ ಕರೆಕ್ಟ್ ಆಗಿ ಇಟ್ಕೋಬೇಕು, ಮತ್ತೆ ಸ್ಮಾಲ್ ಕಾಂಪೊನೆಂಟ್ ಇದ್ರೆ ಅದನ್ನ ವೈಸ್ನಲ್ಲಿ ಬ್ರೇಸ್ ಮಾಡಬೇಕು, ಹೋಲ್ಡ್ ಮಾಡಬೇಕು. ಒಡೆದೋಗಿರ್ತಕ್ಕಂಥ ಹ್ಯಾಂಡಲ್ ಅನ್ನ ಯೂಸ್ ಮಾಡಬಾರ್ದು. ಎಲೆಕ್ಟ್ರಿಷಿಯನ್ಸ್ ಆದ್ರೆ ಇನ್ಸುಲೇಟೆಡ್ ಇರತಕ್ಕಂಥ ಸ್ಕ್ರೂ ಡ್ರೈವರ್ ಅನ್ನ ಯೂಸ್ ಮಾಡಬೇಕು. ಮತ್ತೆ ನಿಮ್ ಕೈಯಲ್ಲಾಗ್ಲಿ ಹ್ಯಾಂಡಲ್ ಮೇಲಾಗ್ಲಿ ಗ್ರೀಸು ಆಯಿಲು ಇರಬಾರ್ದು, ಡ್ರೈ ಇರಬೇಕು. ಈ ರೀತಿ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನ ಚರ್ಚೆ ಮಾಡಿದೀವಿ. ನಾವು ಕಮ್ ಟು ದಿ ಸಮ್ ಕ್ವಶನ್ ಅಂಡ್ ಆನ್ಸರ್ ಟೆಸ್ಟ್ ಕ್ವಶನ್ಸ್ ಅನ್ನ ನೋಡೋಣ. ನಿಮಗೆ ಎಕ್ಸಾಮ್ ನಲ್ಲಿ ಇವುಗಳನ್ನ MCQ ಆಗಿ ನಿಮಗೆ ಕನ್ವರ್ಟ್ ಮಾಡಿ ಕೊಟ್ಟಿರ್ತಾರೆ. ಅದು ಬರಸ್ಕಿಲ್.com ನಮ್ಮ ನಿಮಿ ಅಸೈನ್ಮೆಂಟ್ ನಲ್ಲಿದೆ. ಸೆಕೆಂಡ್ ಇಯರ್ 3rd ಸೆಮ್ ನಲ್ಲಿ ಈ ಒಂದು ಟಾಪಿಕ್ ನಿಮ್ಗೆ ಇದೆ. ಅಲ್ಲಿ ನೀವು ಇದ್ರ ಬಗ್ಗೆ ಅನೇಕ ಕ್ವಶನ್ಸ್ ಈಗಾಗಲೇ ನಿಮ್ಗೆ ರೆಡಿ ಮಾಡಿ ಕಳಿಸಿದ್ದೀನಿ. ಅವುಗಳೆಲ್ಲವನ್ನ ಅಭ್ಯಾಸ ಮಾಡಿ. ಓಕೆ, ನೋಡೋಣ ಏನೇನು ಕ್ವಶನ್ಸ್ ಇದೆ. ನೇಮ್ ದ ಸ್ಕ್ರೂ ಡ್ರೈವರ್ ಗಿವನ್ ಬಿಲೋ. ಯಾವ್ಯಾವ ಸ್ಕ್ರೂ ಡ್ರೈವರ್ಸ್, ಇಲ್ಲಿರ್ತಕ್ಕಂಥ ಸ್ಕ್ರೂ ಡ್ರೈವರು ಯಾವ್ಯಾವ್ದು ಅಂತ ಹೇಳಿ ನೀವು ಮ್ಯಾಚ್ ಮಾಡಿ. ಇಲ್ಲಿ ಒಂದ್ ಕಡೆ ನೇಮ್ ಕೊಟ್ಟಿದ್ದಾನೆ, ಇಲ್ಲಿದೆ ಚಿತ್ರ, ಇದಕ್ಕೆ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ ನೋಡಿ. ಇಲ್ಲಿ ಏನಿದು ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್. ಹೆವಿ ಡ್ಯೂಟಿ ಅಂತ ಹೆಂಗ್ ಕಂಡಿಡ್ತೀರಿ, ಇದು ಸ್ಕ್ವೇರ್ ಹ್ಯಾಂಡಲ್ ಇರುತ್ತೆ. ಬಿ ಏನು ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್, ಇದು ನಾರ್ಮಲ್. ಸಿ ಫಿಲಿಪ್ಸ್ ಸ್ಕ್ರೂ ಡ್ರೈವರ್. ಡಿ ಇದು ರಾಟ್ಚೆಟ್ ಆಫ್ಸೆಟ್ ಸ್ಕ್ರೂ ಡ್ರೈವರ್. ಈ ಬಂದು ಆಫ್ಸೆಟ್ ಸ್ಕ್ರೂ ಡ್ರೈವರ್ ಅಂತ ಕರಿತೀವಿ. ಸೊ ಇದು ಜಸ್ಟ್ ಫಾರ್ ರಿವಿಷನ್, ನಿಮ್ಗೆ ಯಾವ ತರ ಮುಖ್ಯವಾದಂತ ಹೆವಿ ಡ್ಯೂಟಿ, ಸ್ಟ್ಯಾಂಡರ್ಡ್, ಫಿಲಿಪ್ಸ್, ರಾಟ್ಚೆಟ್ ಸ್ಕ್ರೂ ಡ್ರೈವರ್, ಆಫ್ಸೆಟ್ ಸ್ಕ್ರೂ ಡ್ರೈವರ್. ಈ ರಾಟ್ಚೆಟ್ ಆಫ್ಸೆಟ್ ಎರಡನ್ನೂ ಎಲ್ಲಿ ನಾರ್ಮಲ್ ಸ್ಕ್ರೂ ಡ್ರೈವರ್ ನ ಬಳಸಕ್ಕಾಗಲ್ಲೋ ಅಲ್ಲಿ ನಾವು ಬಳಸ್ತೀವಿ. ಗಿವನ್ ಬಿಲೋ ಆರ್ 2 types of screw driver. State how these screw drivers are specified. ಇಲ್ಲಿ 2 ತರ ಸ್ಕ್ರೂ ಡ್ರೈವರ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎ ಮತ್ತೆ ಬಿ ಅಂತ ಇದೆ ಸ್ಕ್ರೂ ಡ್ರೈವರು. ಈ ಎ ನಲ್ಲಿ ಇರ್ತಕ್ಕಂತ ಸ್ಕ್ರೂ ಡ್ರೈವರು ನೋಡಿ ಟಿಪ್ ಬೇರೆ ತರ ಇದೆ, ಬಿ ನಲ್ಲಿ ಇರ್ತಕ್ಕಂಥದ್ದು ಟಿಪ್ ಬೇರೆ. ಇಲ್ಲಿ ಪ್ರಶ್ನೆ ಏನು ಬಂದಿದೆ ಅಂದ್ರೆ ಹೇಗೆ ಸ್ಪೆಸಿಫೈ ಮಾಡ್ತೀರಿ. ನಿಮ್ಗೆ ಗೊತ್ತು, ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ನ ನೀವು ಯಾವ ರೀತಿ ಸ್ಪೆಸಿಫೈ ಮಾಡ್ತೀರಿ ಅಂದ್ರೆ ಅಕಾರ್ಡಿಂಗ್ ಟು ದಿ ನಂಬರ್, ಪಾಯಿಂಟ್ ಸೈಜ್ ಲೈಕ್ ನಂಬರ್ 1, 2, 3, 4 ಅಂತ ಸ್ಪೆಸಿಫೈ ಮಾಡ್ತೀವಿ. ಬಟ್ ನಾರ್ಮಲ್ ಸ್ಟ್ಯಾಂಡರ್ಡ್ ಸ್ಕ್ರೂ ಡ್ರೈವರ್ ಆದ್ರೆ ಲೆಂತ್ ಆಫ್ ದ ಬ್ಲೇಡ್ ಮತ್ತೆ ವಿಡ್ತ್ ಆಫ್ ದ ಬ್ಲೇಡ್, ವಿಡ್ತ್ ಆಫ್ ದ ಟಿಪ್ ಅಂಡ್ ಲೆಂತ್ ಆಫ್ ದ ಬ್ಲೇಡ್ ನಾವೇನ್ ಮಾಡ್ತೀವಿ, ಸ್ಪೆಸಿಫೈ ಅನ್ನ ಮಾಡ್ತೀವಿ. ಮುಂದೆ ಒಂದು ಸ್ಲೈಡ್ ನಲ್ಲಿ ಇಲ್ಲೂ ಒಂದು ಪ್ರಶ್ನೆ ಇದೆ. The screwdriver given in the figure has a square shaped shank. State the purpose. ಯಾಕೆ ಇಲ್ಲಿ ಸ್ಕ್ವೇರ್ ಸ್ಯಾಂಕ್ ಇದೆ, ಹೆವಿ ಡ್ಯೂಟಿ ಇದು, ಯಾಕೆ? ಫಾರ್ ಎಕ್ಸ್ಟ್ರಾ ಫೋರ್ಸ್, ಟು ಅಪ್ಲೈ ಫೋರ್ಸ್ ಬೈ ಸ್ಪ್ಯಾನರ್ ಇದೆ. ಎಕ್ಸ್ಟ್ರಾ ಫೋರ್ಸ್ ಅನ್ನು ಅಪ್ಲೈ ಮಾಡ್ಲಿಕ್ಕೆ ಈ ಸ್ಕ್ವೇರ್ ಸ್ಯಾಂಕ್ ಹೆವಿ ಡ್ಯೂಟಿ ಸ್ಕ್ರೂ ಡ್ರೈವರ್ಸ್ ಅನ್ನು ನಾವು ಬಳಸ್ತೀವಿ. ನೋಡಿ, ಇಲ್ಲಿ ಸ್ಪೆಷಲ್ ಕೈಂಡ್ ಆಫ್ ಟಿಪ್ ಇದೆ. ವಾಟ್ ಇಸ್ ದ ಯೂಸ್ ಆಫ್ ದ ಸ್ಕ್ರೂ ಡ್ರೈವರ್ ವಿತ್ ಇಟ್ ಇಸ್ ಸ್ಪೆಷಲ್ ಕೈಂಡ್ ಆಫ್ ಟಿಪ್ ಸೋನ್ ಇನ್ ದ ಫಿಗರ್ ಗಿವನ್ ಬಿಲೋ. ಇದು ಏನಿದು, ಫಿಲಿಪ್ಸ್. ಸೊ
ಸೊ ಟು ಬಿ ಯೂಸ್ಡ್ ಆನ್ ಫಿಲಿಪ್ಸ್ ರೀಸಸ್ ಹೆಡ್ ಸ್ಕ್ರೂ. ಇದನ್ನ ಎಲ್ಲಿ ಯೂಸ್ ಮಾಡೋದು? ಫಿಲಿಪ್ಸ್ ಸ್ಕ್ರೂ ನ ತೆಗೆಯಕ್ಕೆ ಫಿಲಿಪ್ ರೀಸಸ್ ಹೆಡ್ ಸ್ಕ್ರೂಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಪ್ಯಾಟರ್ನ್ ಇರ್ತಕ್ಕಂಥ ಸ್ಕ್ರೂ ಡ್ರೈವರ್ ನಾವು ಬಳಸ್ತೀವಿ. ವಾಟ್ ಇಸ್ ದ ಯೂಸ್ ಆಫ್ ದ ಸ್ಕ್ರೂ ಡ್ರೈವರ್ ಗಿವನ್ ಇನ್ ದ ಫಿಗರ್? ಇದೆಂದ ಸ್ಕ್ರೂ ಡ್ರೈವರು? ಇದನ್ನ ನಾನು ಹೇಳಿದೆ ಆಗ್ಲೇ, ಆಫ್ ಸೈಡ್ ಸ್ಕ್ರೂ ಡ್ರೈವರ್. ಎಲ್ಲಿ ಬಳಸ್ತೀವಿ ಇದನ್ನ? ಯೂಸ್ಡ್ ಇನ್ ಪ್ಲೇಸ್ ವೇರ್ ನಾರ್ಮಲ್ ಸ್ಕ್ರೂ ಡ್ರೈವರ್ ಕೆನಾಟ್ ಬಿ ಯೂಸ್. ಎಲ್ಲಿ ನಾರ್ಮಲ್ ಸ್ಕ್ರೂ ಡ್ರೈವರ್ ಅನ್ನ ಯೂಸ್ ಮಾಡೋಕ್ಕಾಗಲ್ವೋ ಅಲ್ಲಿ ನಾವು ಈ ಆಫ್ ಸೈಡ್ ಸ್ಕ್ರೂ ಡ್ರೈವರ್ ನ ಬಳಸ್ತೀವಿ. ಇಲ್ಲಿ ಮಕ್ಕಳೇ 3 ಚಿತ್ರ ಇದೆ, ಎ ಬಿ ಸಿ. ಇದರಲ್ಲಿ ವಿಚ್ ಇಸ್ ಕರೆಕ್ಟ್? ದ ಫಿಗರ್ ಗಿವನ್ ಬಿಲೋ ಶೋಸ್ ದ ಸೆಲೆಕ್ಷನ್ ಆಫ್ 2 ಇನ್ಕರೆಕ್ಟ್ ಸ್ಕ್ರೂ ಡ್ರೈವರ್ಸ್ ಅಂಡ್ 1 ಕರೆಕ್ಟ್. ಇಲ್ಲಿ 2 ಇನ್ಕರೆಕ್ಟ್ ಇದೆ, 1 ಕರೆಕ್ಟ್ ಇದೆ. ನೋಡಿ, ಎ ಚಿತ್ರದಲ್ಲಿ ಈ ಟಿಪ್ ಏನಿದೆ ಚಿಕ್ಕದಿದೆ. ಬಿ ಚಿತ್ರದಲ್ಲಿ ಈ ಟಿಪ್ ಸ್ಕ್ರೂಗಿಂತ ಹೊರಗಡೆ ಬಂದಿದೆ. ಸಿ ನಲ್ಲಿ ಏನಾಗಿದೆ? ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್ ಅಂದ್ರೆ ವಿಚ್ ಒನ್ ಇಸ್ ಕರೆಕ್ಟ್ ಸೆಲೆಕ್ಷನ್ ಅಂದ್ರೆ ದಟ್ ಇಸ್ ಕಾಲ್ಡ್ ಸಿ. ಕರೆಕ್ಟ್ ಸೆಲೆಕ್ಷನ್ ಯಾವುದು? ಸಿ. ವಾಟ್ ಈಸ್ ದ ರಾಂಗ್ ವಿತ್ ಈಚ್ ಆಫ್ ಅದರ್ ಟು? ಇವೆರಡರಲ್ಲಿ ಏನಾಗಿದೆ? ಈಗಾಗಲೇ ನಾನು ಹೇಳಿದಂಗೆ ಟಿಪ್ಸ್ ನಾಟ್ ಕರೆಕ್ಟ್ಲಿ ಫಿಟ್ಟಿಂಗ್ ದ ಸ್ಕ್ರೂ ಸ್ಲಾಟ್. ಈ ಟಿಪ್ ಏನಿದೆ ಇದು ಕರೆಕ್ಟ್ ಆಗಿ ಇದರಲ್ಲಿ ಚಿಕ್ಕದಿದೆ, ಇದರಲ್ಲಿ ಕರೆಕ್ಟ್ ಆಗಿ ಮ್ಯಾಚಸ್ ಆಗಿಲ್ಲ. ಅದನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದು. ಸ್ಟೇಟ್ 3 precautions to be observed while using screwdriver. ಏಕೆ ಹೇಳಿದೆ? ಇನ್ ಕೇಸ್ ಆಫ್ ಡ್ಯಾಮೇಜ್ ಆಫ್ ಎ ಬ್ಲೇಡ್ ಟೇಕನ್ ಪ್ಲೇಸ್, ಗ್ರೈಂಡ್ ಇಟ್. ಡ್ಯಾಮೇಜ್ ಇದ್ರೆ ಬ್ಲೇಡ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ, ಅದನ್ನ ಗ್ರೈಂಡ್ ಮಾಡಿ. ಹೇಗೆ ಗ್ರೈಂಡ್ ಮಾಡಬೇಕು? ದ ಫೇಸ್ ವಿಲ್ ಬಿ ಪ್ಯಾರಲಲ್ ವಿತ್ ಸೈಡ್ಸ್ ಆಫ್ ದ ಸ್ಕ್ರೂ ಸ್ಲಾಟ್ ಗೆ ಆ ರೀತಿ ಗ್ರೈಂಡ್ ಮಾಡಿ. ಡ್ಯೂರಿಂಗ್ ಗ್ರೈಂಡಿಂಗ್ ಎನ್ಶೂರ್ ದಟ್ ದ ವಿಡ್ತ್ ಆಫ್ ದ ಟಿಪ್ ಆಸ್ ಥಿಕ್ ಆಸ್ ದ ಸ್ಲಾಟ್ ಆಫ್ ದ ಸ್ಕ್ರೂಸ್. ಅಂಡ್ ಮತ್ತೇನು ಪ್ರಿಕಾಷನ್ಸ್ ಅನ್ನ ತಗೋಬೇಕು? ಕನ್ಫರ್ಮ್ ದಟ್ screwdriver and your handle is dry and do not use damaged handle like that. ಮತ್ತೆ ಸ್ಮಾಲ್ ಸ್ಕ್ರೂ ಡ್ರೈವರ್ ಅನ್ನ ಯೂಸ್ ಮಾಡಬೇಕಾದ್ರೆ ಬ್ರೇಸ್ ದ ಜಾಬ್ ಆರ್ ಹೋಲ್ಡ್ ಇಟ್ ಇನ್ ಎ ಬೆಂಚ್ ವೈಸ್ ನಲ್ಲಿ ಅದನ್ನ ಹೋಲ್ಡ್ ಮಾಡಿ ಕರೆಕ್ಟ್ ಆಗಿ ಬ್ರೇಸ್ ಮಾಡಿ ಅದನ್ನ ಏನ್ ಮಾಡಬೇಕು? ನಾವು ಸ್ಕ್ರೂ ಅನ್ನ. ಸೊ ಇದಿಷ್ಟು ಮಕ್ಕಳೇ ಸ್ಕ್ರೂ ಡ್ರೈವರ್ ಬಗ್ಗೆ ನಮ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ನಲ್ಲಿ ಇಷ್ಟು ಅಂಶಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಏನೇ ಡೌಟ್ಸ್ ಇದ್ರು ನಿಮಗೆ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ನಲ್ಲಿ ಇದು ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಅಭ್ಯಾಸವನ್ನು ಮಾಡಬಹುದು. ಮತ್ತೆ ಒಂದ್ಸಲಿ ಹೆಚ್ಚಿನ ಮಾಹಿತಿ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಕ್ಲಾರಿಫೈ ಮಾಡ್ಕೊಳ್ಳಿ. ಎಲ್ಲ ಅಸೈನ್ಮೆಂಟ್ಸ್ ಅನ್ನ ಸಾಲ್ವ್ ಮಾಡಿ ನನಗೆ ಮತ್ತೆ ಅದನ್ನ ರಿಪ್ಲೈ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು.